ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕ್ರಿಯೇಷನ್ ಬ್ಲಾಗ್ಸ್. ಇವತ್ತು ನಾನು ಒಂದು ಡಿಟಾಕ್ಸ್ ಡ್ರಿಂಕ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ತುಂಬಾ ಬೆನಿಫಿಟ್ಸ್ ಇದೆ ಈ ಡಿಟಾಕ್ಸ್ ಡ್ರಿಂಕಿಂದ. ಒಂದು ಸಲ ಟ್ರೈ ಮಾಡಿ ನೋಡಿ. ಕುಡಿಬೇಕಾದ್ರೆ ಒಗರಾಗಿರ್ಬೋದು ಅಷ್ಟೇ, ಬಟ್ ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು. ಇದು ನಮ್ಮ ಗಟ್ ಹೆಲ್ತ್ಗಾಗಲಿ ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಲಿ ಅಥವಾ ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದಕ್ಕಾಗಲಿ, ಗ್ಯಾಸ್ಟ್ರಿಕ್ ಅಥವಾ ಸ್ಕಿನ್ ಪ್ರಾಬ್ಲಮ್, ಹೇರ್ ಪ್ರಾಬ್ಲಮ್ ಏನೇ ಇದ್ರೂ ಎಲ್ಲದಕ್ಕೂ ಬೆಸ್ಟ್ ಸೊಲ್ಯೂಷನ್ ಅಂತಂದರೆ ಇದೇನೆ. ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮಗೂ ಮಾಡ್ತಾಯಿದ್ದೀನಿ, ನಿಮಗೂ ಹೆಲ್ಪ್ ಆಗಲಿ ಅಂತ. ಬಿಕಾಸ್ ಸಾಕಷ್ಟು ಜನ ಹೆಲ್ತ್ ವೈಸ್ ತುಂಬಾ ಸಫರ್ ಮಾಡ್ತಾ ಇರ್ತಾರಲ್ವ. ನಾನು ಕೂಡ ತುಂಬಾ ಸಫರ್ ಮಾಡಿದ್ದೆ. ಇವಾಗ ಇದನ್ನು ರೆಡಿ ಮಾಡ್ತಾ ಇರೋದು ನಾವು ನಮ್ಮ ಅಮ್ಮಂಗೋಸ್ಕರ. ಏಕೆ ಅಂತಂದರೆ ಅವ್ರಿಗೂ ಕೂಡ ತುಂಬಾ ಹುಷಾರಿರಲಿಲ್ಲ. ತುಂಬ ಕ್ಯಾಲ್ಶಿಯಮ್ಮು, ಪ್ರೋಟೀನ್ಸ್ ಎಲ್ಲ ಕಡಿಮೆ ಆಗಿಬಿಟ್ಟಿತ್ತು, ಬ್ಲಡ್ ಎಲ್ಲ ಕಡಿಮೆ ಆಗಿತ್ತು. ಇದರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತ ಈ ಡ್ರಿಂಕ್ನ ಅವ್ರಿಗೋಸ್ಕರ ಪ್ರಿಪೇರ್ ಮಾಡ್ತಾ ಇರೋದು. ಒಟ್ಟಿಗೆ ಪೌಡರ್ ಮಾಡಿ ಇಟ್ಕೊಬಿಡೋಣ, ಯಾವಾಗ ಬೇಕು ಆವಾಗ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅಂತ ನಾನು ಪೌಡರ್ ಮಾಡಿ ಇಡ್ತಾಯಿದ್ದೆ. ಆವಾಗ ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ವಿಡಿಯೋನ ಮಾಡ್ಕೊತಾ ಇದ್ದೀನಿ. ತುಂಬಾ ಬೆನಿಫಿಟ್ಸ್ ಇದೆ. ಬಾಡಿ ಏನಾದರೂ ಡಿಹೈಡ್ರೇಟ್ ಆಗಿದ್ದರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಏನಾದರೂ ಇದ್ದರೆ ಬಾಡಿಲಿ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ನಮಗೆ ಮೋಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದನ್ನು ಕೂಡ ಕ್ಲಿಯರ್ ಮಾಡುತ್ತೆ. ನಾನಿವಾಗ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಫಸ್ಟು ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಓಮ್ ಕಾಳನ್ನ ತೊಗೋತಾ ಇದ್ದೀನಿ. ಅಜ್ವಾನ ಅಂತ ಕೂಡ ಕರೀತಾರೆ. ಅದನ್ನು ಫಸ್ಟು ತೊಗೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಸೋಂಪನ್ನ ತೊಗೋತಾ ಇದ್ದೀನಿ, ಅದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಜೀರಿಗೆನೂ ಕೂಡ ಅದೇ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೆಂತ್ಯ ಕಾಳನ್ನ ತೊಗೋತಾ ಇದ್ದೀನಿ. ಇದು 1 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ತೊಗೊಂಡಿದ್ದೀನಿ, ಜಾಸ್ತಿ ಏನು ಬೇಡ. ಇದು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ತೊಗೊಳ್ಳಿ, ಏಕೆಂತಂದರೆ ಕಹಿ ಬಂದುಬಿಡುತ್ತೆ. ತೀರಾ ಕಹಿ ಆದರೆ ಕುಡಿಯೋದಕ್ಕಾಗಲ್ಲ. 1 ಸ್ಪೂನ್ ಸಾಕಾಗುತ್ತೆ ಇದು. ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ, ಏಕೆ ಅಂತಂದರೆ ಹೈ ಫ್ಲೇಮಲ್ಲಿ ಏನಾದರೂ ಇಟ್ಬಿಟ್ರೆ ಎಲ್ಲನೂ ಸೀದೋಗ್ಬಿಡುತ್ತೆ, ಆಮೇಲೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ಲಿಮ್ಮಲ್ಲಿ ಇಡಿಲ್ಲ ಅಂತಂದರೆ ತೀರಾ ಲೋ ಫ್ಲೇಮ್ ಮಾಡಿಬಿಡಿ. ನೆಕ್ಸ್ಟು ಚಕ್ಕೆ ಮತ್ತು ಲವಂಗನ ತೊಗೋತಾ ಇದ್ದೀನಿ. ಇದನ್ನು ಕೂಡ 10ರಿಂದ 12 ಪೀಸ್ ತೊಗೊಂಡಿದ್ದೀನಿ. ಚಕ್ಕೆಯಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ತುಂಬಾ ಹೆಲ್ತ್ ವೈಸ್ ನಾವು ನೋಡೋಕ್ಕೆ ಹೋದರೆ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ. ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೆ ಅದನ್ನು ಕೂಡ ಕ್ಲಿಯರ್ ಮಾಡುತ್ತೆ. ನೆಕ್ಸ್ಟು ಇಲ್ಲಿ 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಒಂದು 3 ಸೆಕೆಂಡ್ಸ್ ಹಂಗೆ ರೋಸ್ಟ್ ಮಾಡಿ ಆಫ್ ಮಾಡಿಬಿಡಿ ಫ್ಲೇಮು, ಇಲ್ಲಾಂತಂದರೆ ಸೀದೋಗ್ಬಿಡುತ್ತೆ. ನೀವು ಇಲ್ಲಿ ಅರಿಶಿನದ್ದು ಕೊಂಬಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಅರಿಶಿನದ ಕೊಂಬು ಇರಲಿಲ್ಲ, ಅದಕ್ಕೆ ನಾನು ಅದನ್ನು ಯೂಸ್ ಮಾಡಿಲ್ಲ. ನೋಡ್ತಾ ಇದ್ದೀರಲ್ಲ, ಇಷ್ಟು ಐಟಮ್ಸ್ನ ನಾನು ಚೆನ್ನಾಗಿ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಬಟ್ ಅದು ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಹಾಕಿಲ್ಲ. ಅದು ಏನಪ್ಪ ಅಂತಂದರೆ ನುಗ್ಗೆ ಸೊಪ್ಪಿನ ಪೌಡರು. ಆಲ್ಮೋಸ್ಟ್ ಎಲ್ಲ ಕಡೆಯೂ ನುಗ್ಗೆ ಸೊಪ್ಪು ಸಿಕ್ಕುತ್ತೆ. ಹಳ್ಳಿ ಕಡೆ ಅಂತೂ ಈಸಿಯಾಗಿ ಸಿಗುತ್ತೆ. ಅದೇನಾದರೂ ಸಿಕ್ಕಿದ್ರೆ ಅದು ಒಣಗಿಸ್ಬಿಟ್ಟು ಪೌಡರ್ ಮಾಡಿಕೊಂಡು ಅದನ್ನು ಕೂಡ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ. ಅದು ಕೂಡ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಇವಾಗ ನೋಡಿ, ನಾನು ಈ ರೀತಿ ಫೈನ್ ಪೌಡರ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಪೌಡರ್ನ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು, ಅಥವಾ ಗ್ಲಾಸ್ ಜಾರ್ ಇರುತ್ತಲ್ಲ ಅದ್ರಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ, ನಾರ್ಮಲ್ ರೂಮ್ ಟೆಂಪರೇಚರಲ್ಲೇ ಇಡ್ಬೋದು ಹೊರಗಡೆನೇ. ಆರಾಮ್ಸೆ ನಾವು ಇದನ್ನು ಒಂದು 20-25 ಡೇಸ್ ಯೂಸ್ ಮಾಡ್ಬೋದು. ಇಲ್ಲ, ನಾನು ಆವಾಗವಾಗ ಮಾಡ್ಕೊತಾ ಇರ್ತೀನಿ ಸ್ವಲ್ಪ, ಏಕೆಂತಂದರೆ ಆವಾಗವಾಗ ಫ್ರೆಶ್ಶಾಗಿ ಮಾಡ್ಕೊಂಡ್ರೇ ಚೆಂದ ಅಲ್ವಾ. ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿರ್ತೀನಿ. ಖಾಲಿ ಆದಮೇಲೆ ಮತ್ತೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇಲ್ಲಿ 1 ಗ್ಲಾಸ್ ಬಿಸಿನೀರನ್ನ ತೊಗೊಂಡಿದ್ದೀನಿ. ತುಂಬ ಸುಡೋ ಥರ ಏನು ಬಿಸಿ ಬೇಡ, ನಾರ್ಮಲ್ ವಾಮ್ ವಾಟರ್ಗಿಂತ ಸ್ವಲ್ಪ ಬಿಸಿ ಇದ್ದರೆ ಸಾಕು. ಅದಕ್ಕೆ ನಾವು ಮಾಡಿ ಇಟ್ಕೊಂಡಿರೋಂತಹ ಪೌಡರ್ನ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ 1 ಸ್ಪೂನ್ ಆಗೋಷ್ಟು ಜಜ್ಜಿರೋಂತಹ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಏಕೆ ಅಂತಂದರೆ ನಾವು ಇದೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಹಿ ಬರ್ಬೋದು, ಒಗರು ಅಂತ ಅನ್ನಿಸ್ಬೋದು, ಕುಡಿಯೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು 1 ಸ್ಪೂನ್ ಬೆಲ್ಲ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಈ ಡಿಟಾಕ್ಸ್ ಡ್ರಿಂಕ್ ಇವಾಗ ರೆಡಿಯಾಗಿದೆ. ಇದನ್ನು ಖಾಲಿ ಹೊಟ್ಟೆಲಿ ಹಾಗೆ ಕುಡಿಬೋದು, ಅಥವಾ ಸಂಜೆ ಟೈಮಲ್ಲಿ ಟೀ ಟೈಮಲ್ಲಿ ಇದನ್ನು ತೊಗೋಬೋದು.
ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.